ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಕಳೆದು ಹೋದಂಥವರಿಗಾಗಿ ಇರುವ ದೇವರ ಚಿಂತನೆ. ರೆಫರೆನ್ಸ್ ಪುಟ 2706, ಪುಟದ ಸಂಖ್ಯೆ 4041. ಮಾನವರ ಸಂಬಂಧದಲ್ಲಿ ಕಳೆದು ಹೋಗುವುದು ಎನ್ನುವುದಕ್ಕೆ ಸತ್ಯವೇದದಲ್ಲಿ, ಈಗಿನ ದೇವತಾಶಾಸ್ತ್ರದಲ್ಲಿ ಅಂದರೆ ಥಿಯಾಲಜಿ ಸಾಧಾರಣವಾಗಿ ಹೇಳಿರುವುದಕ್ಕಿಂತಲೂ ಅತಿ ಭಿನ್ನವಾದ ಒಂದು ಅರ್ಥವಿರುತ್ತದೆ. ಈಗಿನ ದೇವತಾಶಾಸ್ತ್ರದಲ್ಲಿ ಕಳೆದು ಹೋಗುವುದು ಎಂಬ ಶಬ್ದವನ್ನು ನೀತಿಭ್ರಷ್ಟರ ಸಂಬಂಧದಲ್ಲಿ ಬಳಸಲಾಗಿರುವುದು, ಏಕೆಂದರೆ ಅವರಿಗೆ ಮುಂದಿನ ಜೀವಿತದ ಯಾವ ನಿರೀಕ್ಷೆಯೂ ಇರುವುದಿಲ್ಲ. ಸಾಂಪ್ರದಾಯಿಕ ದೇವತಾಶಾಸ್ತ್ರದ ಪ್ರಕಾರ ಇದು ನಿರೀಕ್ಷೆ ಇಲ್ಲದಿರುವಿಕೆ, ನಿರಂತರ ನಿತ್ಯ ಯಾತನೆ ಎಂಬುವುದು ಅಡಕವಾಗಿರುತ್ತದೆ. ಆದರೆ ಸತ್ಯವೇದದ ದೃಷ್ಟಿಯಿಂದ ಕಳೆದು ಹೋದದ್ದು ಎಂಬ ಶಬ್ದವು ನಮ್ಮ ಮುಂದಿರುವ ಪಾಠದಲ್ಲಿ ಗಮನಿಸಲಾಗುವಂತೆ ಬಹುತೇಕವಾಗಿ ಇದರ ವಿರುದ್ಧಾರ್ಥದಲ್ಲಿ ಬಳಸಲಾಗಿರುವುದು. ನಮ್ಮ ಕರ್ತನು ನಡೆನುಡಿಯಲ್ಲಿಯೂ ಪರಿಶುದ್ಧನಾಗಿದ್ದು, ಸಹಜವಾಗಿ ತನ್ನ ದಿನದಲ್ಲಿ ಪರಿಶುದ್ಧ ಜನರನ್ನು ವಿಶೇಷವಾಗಿ ಎಳೆದುಕೊಳ್ಳುವವನಿದ್ದನು. ಇವರು ಫರಿಸಾಯರಾಗಿದ್ದು, ಇಂಥವರಲ್ಲಿನ ಹಲವರ ವಿಷಯದಲ್ಲಿ ಪರಿಶುದ್ಧತೆ ಎಂಬುವುದು ಹೇಗೂ ಒಂದು ಕಪಟ ಆಚಾರವಾಗಿತ್ತು. ಅವರು ಹೃದಯದಲ್ಲಿನ ಪರಿಶುದ್ಧತೆ, ನಿರ್ಮಲತೆ ಇವುಗಳಿಗಿಂತಲೂ ತೋರಿಕೆಯ ವಿಷಯದಲ್ಲಿ ಸಂತೋಷವುಳ್ಳವರಾಗಿದ್ದರು. ನಮ್ಮ ಕರ್ತನು ಫರಿಸಾಯರಲ್ಲಿ ಮುಖ್ಯಸ್ಥನ ಅತಿಥಿಯಾಗಿ ಅಲ್ಲಿದ್ದ ಆತನ ಸಹಚರರು ಸಹಿತವಾಗಿ ಇತರರಿಗೆ ಸುವಾರ್ತೆಯನ್ನು ಸಾರುವ ಅವಕಾಶವನ್ನು ಹೇಗೆ ಉತ್ತಮಪಡಿಸಿಕೊಂಡಿದ್ದನೆಂಬುದನ್ನು ಇತ್ತೀಚಿನ ಪಾಠಗಳಲ್ಲಿ ತೋರಿಸಲಾಗಿತ್ತು. ಫರಿಸಾಯರು ತಾವು ಯಹೂದ್ಯರಲ್ಲಿ ಹೆಚ್ಚು ಪರಿಶುದ್ಧರೆಂದು ಭಾವಿಸಿಕೊಳ್ಳುವ ವಾಡಿಕೆಯಲ್ಲಿದ್ದು, ಕ್ರಮೇಣ ತಮ್ಮನ್ನು ಆ ಜನರಲ್ಲಿ ಕೆಳವರ್ಗದವರಿಂದ ಬೇರ್ಪಡಿಸಿಕೊಂಡಿದ್ದರು. ಹೀಗಾಗಿ ನಮ್ಮ ಕರ್ತನ ದಿನದಲ್ಲಿ ಈ ಎರಡು ಗುಂಪುಗಳು ಬಹು ಸ್ವಲ್ಪವಾಗಿ ಬೆರೆಯುತ್ತಿದ್ದು, ಫರಿಸಾಯರು ಇತರರನ್ನು ಸಹೋದರರೆಂದು, ವಾಗ್ದಾನಗಳಿಗೆ ತಮ್ಮೊಡನೆ ಸಹಬಾಧ್ಯರೆಂದು ಅಂಗೀಕರಿಸಿಕೊಳ್ಳಲು ನಿರಾಕರಿಸುವವರಾಗಿದ್ದರು. ಪರಿಣಾಮವಾಗಿ ಯಹೂದ್ಯರಲ್ಲಿನ ಕೆಳವರ್ಗದವರು ಯೇಸುವಿನ ಬೋಧನೆಗಳಲ್ಲಿ ಆಸಕ್ತಿ ಉಳ್ಳವರಾಗಿರುವರೆಂಬುದನ್ನು ಅಲ್ಲದೆ, ಯೇಸುವು ಅವರಿಂದ ತನ್ನನ್ನು ಪ್ರತ್ಯೇಕಿಸಿಕೊಳ್ಳದೆ ಅವರೊಡನೆ ಬೆರೆಯುವವನಾಗಿ ಇತರರಂತೆಯೇ ಅವರಿಗೂ ಬೋಧಿಸುತ್ತಿರುವನೆಂಬುದನ್ನು ಗ್ರಹಿಸಿದ್ದಾಗ ಅವರು ಆಶ್ಚರ್ಯಪಟ್ಟಿದ್ದರು. ಅಲ್ಲದೆ ಇದು ಅವರು ಯೇಸುವನ್ನು ನಿಂದಿಸುವ ಪ್ರವೃತ್ತಿಯುಳ್ಳವರಾಗುವಂತೆ ಮಾಡಿತ್ತು. ಯೇಸುವು ತನ್ನನ್ನು ಒಬ್ಬ ಫರಿಸಾಯನೆಂದು ತಿಳಿಸುವುದಕ್ಕೆ ಮನಸ್ಸುಳ್ಳವನಾಗಿ ತಮ್ಮ ಪದ್ಧತಿಗಳನ್ನು ಆತನು ಅನುಸರಿಸುವವನಾಗಿದ್ದಲ್ಲಿ ಅವರು ಆತನನ್ನು ತಮ್ಮಲ್ಲಿ ಒಬ್ಬನನ್ನಾಗಿ ಮಾಡಿಕೊಳ್ಳಲು ಸಂತೋಷಿಸುವವರಾಗಿದ್ದರು. ಫರಿಸಾಯರ ಈ ತಪ್ಪಾದ ಅಭಿಪ್ರಾಯಗಳನ್ನು ತಿದ್ದುವ ಸಲುವಾಗಿ ಯೇಸುವು 5 ಸಾಮ್ಯಗಳನ್ನು ಹೇಳಿದ್ದನು. ಇವುಗಳಲ್ಲಿ ನಾವು 2 ಈಗ ಪಾಠದಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುವವರಲ್ಲಿದ್ದೇವೆ. ತನ್ನ ಕುರಿಗಳನ್ನು ಪ್ರೀತಿಸಿ ಅವುಗಳನ್ನು ಪರಿಪಾಲಿಸುವವನಾಗಿ, ಕುರುಬರ ಆಳುಗಳಿಂದ ಚೆನ್ನಾಗಿ ಪರಿಪಾಲನೆ ಹೊಂದಿದ್ದ 99 ಕುರಿಗಳನ್ನು ಅಡವಿಯಲ್ಲಿ ಬಿಟ್ಟು ಕಳೆದು ಹೋದ 1 ಕುರಿಯನ್ನು ಅದು ಸಿಕ್ಕುವವರೆಗೂ ಹುಡುಕಿದಂಥ ನಿಜವಾದ ಕುರುಬನ ಸಾಮ್ಯವು ನಮಗೆ ದೇವರ ಪರಿಪಾಲನೆಯ ಬಗ್ಗೆ ಒಂದು ನಿದರ್ಶನವನ್ನು ನೀಡಿರುವುದು. ತನ್ನ ಮಾತಿನಂತೆ ಈ ಪಾಠಾರ್ಥವನ್ನಲ್ಲದೆ ಇದರಿಂದ ಮುಂದುವರೆದು ಬೇರೆ ಯಾವ ಪಾಠಾರ್ಥವನ್ನಾದರೂ ತೆಗೆದುಕೊಳ್ಳಬಾರದೆಂಬುದು ನಮ್ಮ ಕರ್ತನ ಮಾತಿನ ಅರ್ಥವಿರಲು ಸಾಧ್ಯವಿರುವುದು. ಆದರೆ ಈ ಸಾಮ್ಯದಲ್ಲಿನ ವೈವಿಧ್ಯ ವಿವರಗಳು ರಕ್ಷಣೆಯ ವಿಷಯವಾದ ದೇವರ ಯೋಜನೆಯ ಗುಣಲಕ್ಷಣಗಳನ್ನು ನಿರ್ದೇಶಿಸುವುದೆಂದು ನಾವು ಭಾವಿಸಿದ್ದೆಯಾದಲ್ಲಿ, ಕಳೆದು ಹೋದ ಆ 1 ಕುರಿಯು ಆದಾಮನು ಮತ್ತು ಮಾನವನ ಕುಲವನ್ನು ಸೂಚಿಸುವುದೆಂದು, ತಪ್ಪಿಸಿಕೊಳ್ಳದೆ ಇರುವ 99 ಕುರಿಗಳು ಎಂದು, ದೇವರಿಂದ ದೂರವಾಗಿ ಪಾಪವೆಂಬ ಅರಣ್ಯದಲ್ಲಿ ಅಲೆದಾಡದೆ ಕುರುಬನ ಪರಿಪಾಲನೆಯಲ್ಲೇ ಇರುವ ದೇವದೂತರು ಹಾಗೂ ಇತರ ಆತ್ಮಿಕ ಜೀವಿಗಳನ್ನು ಸೂಚಿಸುವುದೆಂದು ಭಾವಿಸಲು ನಮ್ಮನ್ನು ಇದು ಒತ್ತಾಯಿಸುತ್ತದೆ. ಈ ದೃಷ್ಟಿಯಿಂದ ತಪ್ಪಿಹೋದ ಕುರಿಯನ್ನು ಹುಡುಕಲು ಹೋದ ಕುರುಬನು ನಮ್ಮ ಕರ್ತನಾದ ಯೇಸುವನ್ನು ಸೂಚಿಸುವನು.
ಈತನು ಜಗದುತ್ಪತ್ತಿಗೆ ಮೊದಲು ತಂದೆಯೊಡನೆ ಇದ್ದ ಪ್ರಭಾವ ಮಹಿಮೆಗಳನ್ನು ಬಿಟ್ಟು ಮಾನವರಿಗೆ ಹಿತವನ್ನುಂಟು ಮಾಡುವ ಸಲುವಾಗಿ ಮಾನವ ಸ್ಥಿತಿಗೆ ಬಂದನು. ಇದಕ್ಕಿಂತಲೂ ಬೇರೆ ಯಾವ ವೈವಿಧ್ಯ ದೃಷ್ಟಿಯನ್ನು ತೆಗೆದುಕೊಂಡಲ್ಲಿ ಅದು ಅಸಮಂಜಸವಾಗಿ ತೋರುವುದು. ಯಾಕೆಂದರೆ ಉದಾಹರಣೆಯಾಗಿ ಹೇಳುವುದಾದರೆ, ಕಳೆದು ಹೋದ ಕುರಿಯನ್ನು ಮಾನವರಲ್ಲಿ ಹೀನ ಸ್ಥಿತಿಗೆ ಬಂದಿರುವ ಗುಂಪನ್ನು ಸೂಚಿಸುವುದೆಂದು, ಆ 99 ಕುರಿಗಳು ಪರಿಶುದ್ಧ ವರ್ಗದವರನ್ನು ಸೂಚಿಸುವುದೆಂದು ಭಾವಿಸುವುದಾದರೆ, ಅದು ಈ ಎರಡು ವಿಧದಲ್ಲಿ ಅಸಮಂಜಸವಾಗಿರುವುದು. ನೀತಿವಂತನು ಒಬ್ಬನೂ ಇಲ್ಲ, ಒಬ್ಬನಾದರೂ ಇಲ್ಲ ಎಂಬುದು ಸತ್ಯವೇದವು ಸಾರಿ ಹೇಳುವ ಸಂಗತಿ. ಅಲ್ಲದೆ ಪ್ರವಾದಿಯು ಪ್ರಕಟ ಮಾಡಿ ಹೇಳಿರುವಂತೆ, ನಾವೆಲ್ಲರೂ ದಾರಿ ತಪ್ಪಿ ಕುರಿಗಳಂತೆ ತೊಡಲುತ್ತಿದ್ದೆವು. ಹೋಲಿಕೆ ಮಾಡಿದ್ದಲ್ಲಿ ಕೆಲವರು ಪರಿಪೂರ್ಣರಾಗಿ ಕಂಡುಬಂದರೂ ನಿಜವಾಗಿಯೂ ಹಾಗಿಲ್ಲದಂಥವರು 99 ಕುರಿಗಳೆಂದು ಹೇಳುವುದಾದರೆ ಈ ನಿದರ್ಶನವೂ ಸಹ ಅಸಮರ್ಪಕವಾಗುವುದು. ಕಾರಣ ಕೇವಲ ಸಣ್ಣದಾದ ಒಂದು ಅಲ್ಪಸಂಖ್ಯೆಯವರು, ಅಂದರೆ 10,000 ಮಂದಿಯಲ್ಲಿ ಒಬ್ಬನು ಅಥವಾ 1,600 ದಶಲಕ್ಷ ಮಂದಿಯಲ್ಲಿ ಲಕ್ಷಕ್ಕೆ ಒಬ್ಬನು ಇಂಥ ಸ್ಥಿತಿಯಲ್ಲಿದ್ದು ಹಿರಿಕುರುಬನಾದ ಯೆಹೋವನೊಡನೆ ಹೊಂದಾಣಿಕೆಯಲ್ಲಿರುವನೆಂದು ಎಣಿಸಿದರೂ ಅದೂ ಸಹ ಅಸಮರ್ಪಕವಾಗುವುದು.